ಅವ್ವ, ಪೊಲೀಸ್ ಅವರು ಮೀಡಿಯಾದವರೆಲ್ಲ ಬರ್ತಿದ್ದಾರೆ. ಪುಟ್ಟಕ್ಕ ಅವರೇ, ನೀವು ನಿಜವಾಗ್ಲೂ ಸಾಯ್ತೀರಾ? ನಂಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾನು ಮಾತಿಗೆ ತೆಪ್ಪಾಕಿಲ್ಲ. ನನ್ನ ಮಗಳ ಸಾವಿಗೆ ಯಾರು ಕಾರಣ ಆಗೋರು, ಯಾರ್ಯಾರು ನನ್ನ ಮಗಳ ಮೇಲೆ ಸುಳ್ಳು ಆರೋಪ ಹೊರಿಸೋರೋ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಏನಮ್ಮ ನಿಮ್ಮ ಗೋಳು? ಇಲ್ಲೆಲ್ಲ ಬಂದು ಪ್ರತಿಭಟನೆ ಮಾಡಬಾರ್ದು. ಇದೇ ನಿಮ್ಮೂರು ಅನ್ಕೊಂಡಿದ್ದೀರಾ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ನಂಗೆ ನ್ಯಾಯ ಸಿಗೋ ಗಂಟ ಇಲ್ಲಿಂದ ಹೋಗಕ್ಕಿಲ್ಲ. ರೀ, ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ರೀ ಪಿಸಿ, ಇವ್ರನ್ನೆಲ್ಲ ಎಳ್ದಾಕ್ರಿ. ಸರ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಾವು ಪರ್ಮಿಷನ್ ತಗೊಂಡೆ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋದು. ಹೌದು ಸರ್, ನಮ್ಮ ಹತ್ರ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಲೆಟರ್ ಇದೆ, ಬೇಕಿದ್ರೆ ನೀವೇ ನೋಡಿ. ರೀ ಪಿಸಿ, ಇವರೆಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದಾರೆ. ಅದೇನು ಮಾಡ್ಕೊಂತಾರೋ ಮಾಡ್ಕೊಳ್ಳಿ. ಓ, ಕೆರೋಸಿನ್ ಇಂಥ ನಾಟಕನೆಲ್ಲ ನನ್ನ ಸರ್ವಿಸಲ್ಲಿ ಎಷ್ಟು ನೋಡಿಲ್ಲ ನೋಡ್ರಿ. ಸುಮ್ಮನೆ ನ್ಯೂಸ್ ಮಾಡಿ ಇವರಿಗೆ ಬಿಲ್ಡಪ್ ಕೊಟ್ಬಿಡಿ. ನೀವು ಕೇರ್ ಮಾಡಲಿಲ್ಲ ಅಂದರೆ ಅವರಾಗೆ ಅವರು ಜಾಗ ಖಾಲಿ ಮಾಡ್ತಾರೆ. ಬನ್ನಿ ನೀವು. ಜಯವಾಗಲಿ, ಜಯವಾಗಲಿ, ಟಿಸಿ ಸ್ನೇಹಾಗೆ ಜಯವಾಗಲಿ, 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 ಟಿಸಿ ಸ್ನೇಹಾಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಟಿಸಿ ಸ್ನೇಹಾಗೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪುಟ್ಟಕ್ಕೋ, ನಾವು ಹಿಂಗೆ ಕೂತ್ರೆ ಯಾವುದು ಬದಲಾಗಿಲ್ಲ. ಎಲ್ರನ್ನು ಪೊಲೀಸವರು ಹೆದರ್ಸಿ ಬೆದರ್ಸಿ ಕಳಿಸ್ಬಿಟ್ರು. ಇನ್ ಯಾರಿಂದ ನಮಗೆ ಸಪೋರ್ಟ್ ಸಿಗತ್ತಮ್ಮ? ಹೌದವ್ವ, ನಾವಿಲ್ಲೇ ಕೂತಿದ್ರೆ ಹಿಂಗೆ ಕೂತಿರ್ಬೇಕಾಗತ್ತೆ. ಯಾರು ನಮಗ್ ಸಪೋರ್ಟ್ ಮಾಡಕ್ ಬರಲ್ಲ. ಮೊದಲಿಂದಲೂ ನಮ್ಗೆ ಯಾರೂ ಬೆಂಬಲ ಕೊಟ್ಟಿಲ್ಲ. ಎಲ್ಲ ನಾವೇ ಮಾಡ್ಕೊಂಡು ಬಂದಿಲ್ವೇ? ಟೇಮ್ ಎಟ್ಟಾಗದೆ. ಏನವ ಇದು? ನಾನು ಅವಳು ಒಂದೇ ಥರ ಕಾಣ್ತೀವಿ ಅನ್ನೋ ಕಾರಣಕ್ಕೆ ಇಲ್ಲಿ ಗಂಟ 1000 ಕೆಟ್ಟದಾಗಿರ್ಬೋದು, ಆದ್ರೀಗ ಒಂದು ಒಳ್ಳೇದು ಆಗ್ತೈತೆ. ಏನು ಹೇಳ್ತಿದ್ಯಾ ಬಂಗಾರ? ಈಟ್ ದಿವಸ ಊತ್ರ ನಂತವನೇ ಇತ್ತವ, ಆದ್ರೆ ಆಳಾದಿ ತಲೆಗೆ ಒಳಿಲಿಲ್ಲ ಆಟೆಯ. ಆದ್ರೆ ಯಾವಾಗ ನನ್ನ ಗೆಳತಿ ಪುಟ್ಟಕ್ಕನ ಜೀವಕ್ಕೆ ತೊಂದರೆ ಅಂತ ಗೊತ್ತಾಯ್ತೋ, ನನ್ನ ಮೆದುಳು ಚುರುಕಾಗಿ ದಾರಿ ತೋರಿಸ್ತು ಆಟೆಯ. ಅವ್ವ, ನೀನೇನ್ ಮಾಡಕ್ ಹೊರಟಿದ್ಯಾ? ಇನ್ನೂ ಅರ್ಥ ಆಗ್ಲಿಲ್ವೇ ಬಸ್ಸು? ಈ ಬಂಗಾರ ಸಿಂಗಾರ ಆಗಕ್ ಹೊಂಟವಳೆ. ಆ ಸಿಂಗಾರ ನಮ್ಮ ಕೈಗೆ ಸಿಗ್ತಾಳೆ ಅಂತ ಅದು ಯೋಟ್ ಹುಡುಕಿದ್ರು ಅವಳು ಸಿಗ್ತಾ ಇಲ್ಲ. ಅವಳು ಸಿಗ್ತಾಳೆ ಅಂತ ಕಾಯ್ತಾ ಕುಂತ್ಕೊಂಡ್ರೆ ನಮ್ಮ ಪುಟ್ಟಕ್ಕನ ನಾವು ಕಳ್ಕೋಬೇಕಾಯ್ತದೆ. ನಮ್ಮವ್ರನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಈಗ ನಮ್ಮೆಲ್ರಿಗೂ ಇರೋದು ಒಂದೇ ದಾರಿ. ನಾನೇ ಸಿಂಗಾರ ಅಂತ ಪೊಲೀಸರು ತವ ಹೋಗಿ ಶರಣಾಗೋದು. ಅಬ್ಬ, ತಲೆಗಿಲೆ ಕೆಟ್ಟೈತೆ ನಿಂಗೆ. ಕೆಟ್ಟಿತ್ತಲೆ ಈಗ ಕೆಲಸ ಮಾಡಕ್ಕೆ ಶುರು ಮಾಡೈತೆ ಕಲ. ನಾನೀಗ ಸಿಂಗಾರ ಆಗುವಾಗಿ ಮಾಡಿ ತ್ಯಪ್ನೆಲ್ಲ ಒಪ್ಕೊಂಡ್ರೆ ನಮ್ಮ ಸ್ನೇಹನ ಹೆಸರು ಉಳಿತದೆ, ಪುಟ್ಟಕ್ಕನ ಪಿರಾಣನು ಉಳಿತದೆ. ಬಂಗಾರ, ಇದ್ರ ಪರಿಣಾಮದ ಬಗ್ಗೆ ಅರಿವಿದ್ಯಾ ನಿಂಗೆ? ಎಲ್ಲ ಅರಿವು ನನಗೈತೇರಿ. ಈಟ ದಿನ ನಾನು ಅವಳು ಒಂದೇ ರೂಪದಾಗ ಇದ್ದಿದ್ದಕ್ಕೆ ಬರೀ ಕೆಟ್ಟದೇ ಆಗಿರೋದು. ಈಗ್ಲ ನಾವು ಒಳ್ಳೇದಾಗ್ಲಿ ಬಿಡಿ. ಅಲ್ಲ ಕಣವ, ಆ ಪಾಪಿ ವೇಷ ಹಾಕೊಂಡು ಬಂಗಾರದಂತ ಜೀವ ನೀನು ಬೆತ್ತದೆ ತಿನ್ಬೇಕಾ?
ತೆಪ್ಪಿಯವನವ. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ ತೆಪ್ಪಿಗೆ ಈಟ್ ಶಿಕ್ಷೆನೂ ಬೇಡವೆ. ಅವ್ವ ನೋಡಿ, ಈಟ್ ದಿನ ಅವಳು ನನ್ನ ಏಸ್ದಾಗ ಬಂದು ನಮಗೆಲ್ಲ ಕೇಳಿ ಬಗ್ದವಳೆ. ಈಗ ನಾನು ಅವಳು ವೇಸ್ದಾಗ ಹೋಗಿ ಒಬ್ರು ಪಿರಾಣ ಉಳಿಸ್ತೀವಿ. ಇದ್ರಾಗ ಯಾವ ತಪ್ಪು ಇಲ್ಲ. ಅಯ್ಯಯ್ಯೋ, ಇದೇನಿದು? ಪುಟ್ಟಕ್ಕನ್ ತಿಥಿ ಊಟ ಸಿಗತ್ತೆ ಅನ್ಕೊಂಡ್ರೆ ಅತ್ತೆ ಬೇರೆನೇ ಟ್ವಿಸ್ಟ್ ಕೊಡ್ತಿದ್ದಾರೆ. ಅವ್ವ ನಂಗೆ ಯಾಕೋ ನೀನು ತಗೊಂಡಿರೋ ನಿರ್ಧಾರ ಸರಿ ಅನಿಸ್ತಲ್ಲವ. ಹೌದು ಅತ್ತೆ, ನೀವೆಲ್ಲಿ ಆ ಸಿಂಗಾರಮ್ಮ ಅವರೆಲ್ಲಿ? ನೀವು ಅವ್ರ ಥರ ವೇಷ ಹಾಕದ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಅತ್ತೆ. ನೋಡಿ, ನಾನು ನಿರ್ಧಾರ ಮಾಡಾಗೈತೆ. ನಾನು ಈಗಲೇ ಹಿಂಗೆ ಹೋಗಿ ಪೊಲೀಸರು ತವ ಶರಣಾಗ್ತೀನಿ. ಆದರೆ ಒಂದು ಗೆಪ್ತಿಗಿರಲಿ, ಈ ವಿಷಯ ಯಾವುದೇ ಕಾರಣಕ್ಕೂ ಪುಟ್ಟಕ್ಕಂಗೆ ಗೊತ್ತಾಗಬಾರ್ದು. ನಾನು ಸಿಂಗಾರ ಅಂತ ಹೋಗಿ ತ್ಯಪ್ಪನ ಒಪ್ಕೊಂಡು ಶರಣಾದರೆ ಪುಟ್ಟಕ್ಕ ಪಿರಾಣ ತ್ಯಾಗ ಮಾಡೋದನ್ನ ಬಿಟ್ಟು ಮಗಳಿಗೆ ನ್ಯಾಯ ಸಿಕ್ತು ಅಂತ ಆತ್ಮತೃಪ್ತಿನಾಗೆ ಊರ್ಗಾನ ಬರ್ತಾಳೆ. ಅತ್ತೆ, ಯಾರ್ದೋ ಆತ್ಮತೃಪ್ತಿಗೆ ನೀವು ಯಾಕೆ ಜೈಲಿಗೆ ಹೋಗ್ಬೇಕು? ಪುಟ್ಟಕ್ಕ ಯಾರೋ ಅಲ್ಲ ರಾಧಾ, ನನ್ನ ಜೀವದ ಗೆಳ್ತಿ. ಅವಳಿಗೋಸ್ಕರ, ಅವಳ ಮಗಳಿಗೋಸ್ಕರ ನನ್ಗೆ ಈಟು ಮಾಡಲಿಲ್ಲ ಅಂದ್ರೆ ನನ್ನ ಸೊಸೆ ಈ ಮನೆಗೆ ಮಾಡಿರೋ ಉಪಕಾರದ ಋಣನ ತೀರ್ಸಕ್ಕಾಗ್ತದೆಯೇ? ಅವ್ವ ನೀನು ಏನು ಹೇಳಿದ್ರು ನಾ ಇದಕ್ಕೊಪ್ಪಕ್ಕಿಲ್ಲ. ನಂಗೆ ನೀನೆಟ್ ಮುಖ್ಯನೋ ಪುಟ್ಟವನು ಆಟೆ ಮುಖ್ಯ. ಒಬ್ಬರನ್ನ ಉಳ್ಸಕ್ಕೆ ಇನ್ನೊಬ್ಬರನ್ನ ಕತ್ಲ್ಕೊಳಕ್ ತಳ್ಳೋ ಅಂತ ಮೂರ್ಖ ನಾನಲ್ಲ. ಹಂಗಲ್ಲ ಕಲಕ. ಅವ್ವ ಈಗಾಗಲೇ ಒಬ್ಬರನ್ನ ಕಳ್ಕೊಂಡು ಅವರೇ ಜೀವ ಆಗಿವ್ನಿ. ನಿನ್ನನ್ನು ಕಳ್ಕೊಳಕ್ಕೆ ಆಗಿಲ್ಲ. ಹೆಂಗನ ಮಾಡಿ ಆ ಸಿಂಗರಮ್ಮನ್ನ ಹುಡುಕ್ತೀನಿ. ಹುಡುಕ್ಬಿಟ್ಟು ನಿಮ್ಮಿಬ್ಬರನ್ನ ಉಳಿಸ್ಕೊತೀನಿ. ಅಲ್ಲಿ ಗಂಟ ಯಾವುದೇ ತೆಪ್ಪನಿದಾರ ತಗೋಬೇಡವ, ನನ್ನ ಮೇ ಕಣೆ.